ಒಂದು ದಿವಸ ಒಂದು ರಾಜ ಇದ್ದ. 2 ಹೆಂಡ್ತಿರಿದ್ರು. ಒಂದು ಹೆಂಡ್ತಿಗೆ 1 ಕೂದಲಿತ್ತು, 2ನೇ ಹೆಂಡ್ತಿಗೆ 2 ಕೂದಲಿತ್ತು. ಅದಕ್ಕೆ 1ನೇ ಹೆಂಡ್ತಿನ ಆಚೆ ಕಳಿಸ್ಬಿಡ್ತಾಳೆ. ಅಲ್ಲಿ ಒಂದು ಹೂವು ಸಿಗುತ್ತೆ. ಹೂವು ಸಿಗ್ತಾರ, ಹೂವು ಕೇಳುತ್ತೆ, ರಾಣಿ ರಾಣಿ ನನಗೆ ಒಂದು ನೀರು ಹಾಕೋವು, ನೀನು ನೀನು ಬರೋ ಟೈಮಲ್ಲಿ ನಾನು ನಿನಗೆ ಒಂದು ಹೂವು ಕೊಡ್ತೀನಿ ಅಂತ ಹೇಳಿದಾಗ ಅದು ಸುಮ್ಮನೆ ಹಾಕಿ ಹೋಯ್ತು. ಅದು ಅಯ್ಯೋ ಕೊಟ್ಬಿಡುತ್ತೆ ಅಂತ ಅಂದ್ಕೊಡ್ಲಿಲ್ಲ. ಅದು ಪಾಪ ಕಷ್ಟಲ್ಲಿ ಇಲ್ಲಿರುತ್ತೆ ಅಂತ ಅದಕ್ಕೆ ಹೋಯ್ತು. ಆಮೇಲೆ ಅದು ಇರುವೆ ಬರುತ್ತೆ. ಇರುವೆ ಕೇಳುತ್ತೆ, ರಾಣಿ ರಾಣಿ ನನಗೆ ಸ್ವಲ್ಪ ಸಕ್ಕರೆ ಹಾಕೋಗು, ಇನ್ನು ಬರುವಾಗ ನಾನು ನಿನಗೆ 1 ಮೂಟೆ ಸಕ್ಕರೆ ಕೊಡ್ತೀನಿ ಅಂತೇಳಿ ಅದಕ್ಕೂ ಹಂಗೆ ಅಂದ್ಕೊಡ್ಲಿಲ್ಲ. ಪಾಪ ಕಷ್ಟದಲ್ಲಿ ಇರ್ತೀರ ಅದನ್ನ ಹಾಕ್ಬಿಟ್ಟು ಹೋಗುತ್ತೆ. ಹೋದ್ಮೇಲೆ ಅಲ್ಲಿ ಕುದುರೆ ಸಿಗುತ್ತೆ. ಕುದುರೆ ಕಾಲಿ ಯಾರೋ ಕಟ್ಬಿಟ್ಟಿರ್ತಾರೆ. ಕಟ್ಬಿಟ್ಟಾಗ ನನಗೆ ಬಿಚ್ಕೊಡ್ರು, ನಾನು ನೀರು ಕುಡಿತೀನಿ ಅಂತ ಹೇಳುವಾಗ ನೀನು ಬರೋ ಟೈಮಲ್ಲಿ ನಾನು ಕುಂದಿಸ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ. ಆಮೇಲೆ ಅದು ಸುಮ್ಮನೆ ಹಂಗೆ ಅನ್ಕೊಂಡಿಲ್ಲ, ಪಾಪ ಕಷ್ಟಲ್ಲೇ ಇಲ್ದಂತ ಅದನ್ನ ಬಿಚ್ಬಿಟ್ಟು ನೀರು ಕುಡಿದು ಕಟ್ಟಿ ಹೋಗುತ್ತೆ. ಆಮೇಲೆ ಲಾಸ್ಟಲ್ಲಿ ಮಳೆ ಬರೋ ಸ್ಟಾರ್ಟ್ ಆಯಿತು. ಮಳೆ ಬರೋ ಸ್ಟಾರ್ಟ್ ಅವ್ರ ಅಜ್ಜಿ ಮನೆ ಸಿಕ್ತು. ಆ ಅಜ್ಜಿ ಮನೆ ಸಿಕ್ಕಿದಾಗ ನೀಟಾಗಿತ್ತು ಫುಲ್ಲು. ಅದಕ್ಕೆ ಅಜ್ಜಿ ಸ್ವಲ್ಪ ನನಗೆ ಚಾಪೆ ಹಾಕ್ಕೊಡ್ತೀಯಾ ಅಂದಿಲ್ಲ ಅವಳು. ಅಜ್ಜಿನೇ ಕೇಳಿದ್ರು, ಈಗ ಅಮ್ಮ ನೀನು ಇದು ಚಾಪೆದಲ್ಲಿ ಮಾಡ್ಕೋತೀಯ ನೆಲದಲ್ಲಿ ಮಾಡ್ಕೋತೀಯ ಅಂತ ಕೇಳಿದಾಗ ನೀವು ಏನಾದರೂ ಕೊಟ್ಟು ಸರಿ ಅಂತ ಚಾಪೆದಲ್ಲಿ ಮಾಡಿಸ್ತಾರೆ. ಬೆಳಗ್ಗೆ ಆದಮೇಲೆ ಇನ್ನು ಬಿಸಿನೀರು ಸ್ನಾನ ಮಾಡ್ತೀವಿ, ತಣ್ಣಿಲ್ಲ ನೀವೇನಾದರೂ ಕೊಟ್ಟು ಸ್ನಾನ ಮಾಡ್ತೀನಿ ಅಂತ ಬಿಸಿನೀರು ಹಾಕ್ತಾರೆ. ಆಮೇಲೆ ನಿನ್ನ ಚೆನ್ನಾಗಿರೋ ಸೀರೆ ಬೇಕಾ ಅಥವಾ ಇದು ಅದ್ರಾಗಿರೋ ಸೀರೆ ಬೇಕಾ ಅಂತ ಕೇಳಿದಾಗ ನೀವು ಯಾವ್ದಾದ್ರು ಕೊಟ್ಟರೆ ಹಾಕೊಡ್ತೀನಿ ಅಂದ್ಬಿಟ್ಟು ಹೊಸ ಸೀರೆ ರೇಷ್ಮೆ ಸೀರೆ ತೊಗೊಂಡು ಹಾಕಿದ್ರು. ಆಮೇಲೆ ಅದು ಊಟ ಮಾಡಿದ್ರು. ಊಟ ಮಾಡಿ ನಿಮಗೆ ನೈಟ್ ಇರೋದು ಊಟ ಬೇಕಾ ಅಥವಾ ಹೊಸ ಊಟ ಮಾಡ್ಕೊಡ್ಲ ಅಂತ ಹೇಳಿದಾಗ ನೀವೇನಾದರೂ ಕೊಟ್ಟರು ಸರಿ ಅಂತ ಹೇಳಿದಾಗ ಹೊಸ ಊಟ ಮಾಡಿಕೊಡ್ಲು ಆ ಅಜ್ಜಿ. ಆಮೇಲೆ ಹೊರಗಡೆ ಕೈ ಮುಟ್ಕೊಂಡು ನೀರು ಒಳಗೆ ಬಂದಾಗ ಇಷ್ಟು ಕೂದಲು ಬಂದುಬಿಡ್ತು. ಆಮೇಲೆ ಹಿಂಗೆ ಬರುವಾಗ ಅಲ್ಲಿ ಕುದುರೆ ಸಿಗುತ್ತೆ. ಕುದುರೆ ಸಿಕ್ಕಿದಾಗ ನಾನು ನಿನಗೆ ಎತ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೂವು ಅಂದ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ಹೋಗ್ತಿರುತ್ತೆ. ಆಮೇಲೆ ಇರುವೆ ಸಿಗುತ್ತೆ. ಇರುವೆ 1 ಮೂಟೆ ಸಕ್ಕರೆ ಕೊಡುತ್ತೆ. ಸಕ್ಕರೆ ಕೊಟ್ಟಾಗ ಅದ್ರ ಮೇಲೆ ಕುದುರೆ ಮೇಲೆ ಇಟ್ಕೊಂಡು ಹೋಗುತ್ತೆ. ಆಮೇಲೆ ಹೂವು ಬಂತು. ಹೂವು ಇದು ಕೊಡುತ್ತೆ. ಆಮೇಲೆ ಕೊಡ್ತಾಗ ಮತ್ತೆ ರಾಜ ನನಗೆ ತೆಗಿ ನಾನು ನೋಡು ಹೆಂಗಾಗಿ ಅಂದಾಗ ವಾವ್ ಅಂತಾನೆ ರಾಜ. ಆಮೇಲೆ ಒಂದೇ ದಿನ ಒಳಗೆ ಕರ್ಕೊಂಡು 2ನೇ ದಿನ ತಂದ್ಬಿಡ್ತಾನೆ. ಆಮೇಲೆ ಫಸ್ಟ್ ಹೂವು ಸಿಗುತ್ತೆ. ರಾಣಿ ರಾಣಿ ನಾನು ನೀರು ಹಾಕೋಗು, ನಾನು ನಿನಗೆ ಬರೋ ಟೈಮಲ್ಲಿ ಒಂದು ಹೂವು ಕೊಡ್ತೀನಿ ಅಂತ ಹೇಳಿದಾಗ ನಾನು ಕೊಡೋಲ್ಲ, ನಾನು ರಾಣಿ ಅಂತ ಹೇಳಿದ್ದೆ. ಹಂಗೆ ಹೇಳ್ಕೊಂಡು ಬರುತ್ತೆ. ಮತ್ತೆ ಬರ್ದಾಗ ಇರುವೆ ಸಿಗುತ್ತೆ. ಇರುವೆ ನನಗೆ ಸಕ್ಕರೆ ಕೊಡು, ನಾನು ನಿನಗೆ ಬರೋ ಟೈಮಲ್ಲಿ 1 ಮೂಟೆ ಸಕ್ಕರೆ ಕೊಡ್ತೀನಿ ಅಂತ ಹೇಳಿದಾಗ ನಾನಿಲ್ಲ, ನಾನು ರಾಣಿ, ಸುಮ್ಮನೆ ನೀರು ಅಂತ ಹೇಳುತ್ತೆ. ಆಮೇಲೆ ಕುದುರೆ ಸಿಗುತ್ತೆ. ಕುದುರೆಗೆ ಮತ್ತೆ ಕಟ್ಬಿಡ್ತಾರೆ. ಅದಕ್ಕೆ ಮತ್ತೆ ನಾನು ಕೊಡಲ್ಲ, ನಾನು ರಾಣಿ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಮನೆ ಲಾಸ್ಟಲ್ಲಿ ಮತ್ತೆ ಮಳೆ ಬರೋ ಸ್ಟಾರ್ಟ್ ಆಯಿತು. ಮತ್ತೆ ಅವ್ರ ಅಜ್ಜಿ ಮನೆ ಸಿಕ್ತು. ಆ ಅಜ್ಜಿ ಮನೆಗೆ ನಿನಗೆ ಅವಳು ಕೇಳುತ್ತೆ, ರಾಣಿ ನಿನಗೆ ಚಾಪೆ ಮೇಲೆ ಮಾಡ್ಕೋತೀವಿ, ನಾನು ರಾಣಿ, ನನಗೆ ಚಾಪೆ ಮೇಲೆ ಮಾಡಿಸು ಅಂತ ಹೇಳಿದಾಗ ನನಗೆ ನೆಲೆ ಮಾಡಿಸ್ತಾ ಬೈದ್ಬಿಟ್ಟು. ಆಮೇಲೆ ಬೆಳಿಗ್ಗೆ ಆದಮೇಲೆ ನನಗೆ ನೀನು ಬಿಸಿನೀರು ಬೇಕಾ ತಣ್ಣೀರು ಬೇಕಾ ಅಂತ ತಣ್ಣಗಿರ ನನಗೆ ಬಿಸಿನೀರು ಸಾಕು ಕೊಡು ಅಂದಾಗ ಸಿಟ್ಟಿಂದ ಆ ಅಜ್ಜಿ ತಣ್ಣೀರೇ ಕೊಟ್ಟಳು. ಅವಳು ಸುಮ್ಮನೆ ಸ್ನಾನ ಮಾಡಿದ್ರು. ಆಮೇಲೆ ನಿನಗೆ ಹಳೆ ಊಟ ಬೇಕಾ ಅಥವಾ ನೈಟಿರೋ ಊಟ ಬೇಕಾ ಅಥವಾ ಈಗಲೇ ಮಾಡ್ಕೊಳ್ಳ ಅಂದರೆ ನನಗೆ ಈಗಲೇ ಹೊಸ ಊಟ ಮಾಡಬೇಕಾ, ಹಳೆ ಊಟ ಪ್ಲೇಟ್ ಕೊಡಲಿಲ್ಲ, ಹಂಗೆ ಕೆಳಗಡೆ ಹಾಕಿ ನೀರು ಅದರೊಳಗೆ ಕುಡಿಸ್ಬಿಟ್ಲು. ಆಮೇಲೆ ಮತ್ತೆ ಅವ್ರ ಅಜ್ಜಿ ಆಮೇಲೆ ಹಿಂಗೆ ಕೈ ಮುಗಿದು ಫಸ್ಟ್ನೇ ಅಂತ ಹಿಂಗೆ ಕೈ ಮುಗಿದು ಹಿಂಗೆ ಒಳಗೆ ಹಾಕಿದ್ಲಲ್ಲ ನೀರು ಒಳಗೆ, ಹಂಗೆ ಕೈ ಮುಗಿದು ಹಿಂಗೆ ಕೈ ಒಳಗೆ ಹಾಕಿದ್ಲ. ಅಲ್ಲಿ ಎಲ್ಲ ಕೂದಲು ಹುರಿದೋಗ್ಬಿಟ್ಲು, ಬೋಡಿ ಹಾಕ್ಬಿಟ್ಲು. ಆಮೇಲೆ ಹೋಗ್ತಾ ಅಲ್ಲಿ ಕುದುರೆ ಸಿಕ್ತಲ್ವಾ, ಕುದುರೆ ಪೆಕ್ 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 ಓದ್ಬಿಡುತ್ತೆ. ಆಮೇಲೆ ಇರುವೆ ಬರುತ್ತೆ. ಇರುವೆ ಕಡ್ದು ಬಿಡುತ್ತೆ. ಹೂವು ಬಂತು. ಹೂವು ಎಲ್ಲ ಸುಟ್ಟು ಬಿಡುತ್ತೆ. ಆಮೇಲೆ ರಾಜಗೆ ಬಾಗಿಲು ತಟ್ಟುತ್ತೆ. ಬಾಗಿಲು ತಟ್ಟಾಗ ಮತ್ತೆ ರಾಜ ಹೂವು ಮೇಲೆ ಇರುವೆ ಮೇಲೆ ಹೂವು ಮೇಲೆ ಬೆಳೆಸ್ಬಿಡುತ್ತೆ. ಇರುವೆ ಹೂವು ಕಟ್ಸಿ ಎಲ್ಲ ಮಾಡ್ತು. ಅದಕ್ಕೆ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋದು.